ಗಾನ ಗಂಧರ್ವನ ಹಾದಿಯಲ್ಲಿ ಕಲಾ ಸೇವಕ ಮಯೂರ್ ಅವರಿಗೆ ಅಭಿನಂದನೆಗಳು. ಒಬ್ಬ ಕಲಾವಿದನಿಗೆ ತಾನು ಆರಾಧಿಸುವ ಅಪ್ರತಿಮ ನಾಯಕನ ಹೆಸರಿನಲ್ಲಿ ಪ್ರಶಸ್ತಿ ಲಭಿಸಿರುವುದು ಜನ್ಮದಿನದ ಸಾರ್ಥಕತೆ. ನಿನ್ನೆ 24ರಂದು ಮೈಸೂರಿನ ಪತ್ರಕರ್ತರ ಸಂಘದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ 98ನೇ ಜನ್ಮ ದಿನೋತ್ಸವದ ಶುಭ ಸಂದರ್ಭದಲ್ಲಿ ಗುಂಡ್ಲುಪೇಟೆಯ ಹೆಮ್ಮೆಯ ಖ್ಯಾತ ಗಾಯಕ ಹಾಗೂ ಸೆಸ್ನ ಸಾಂಸ್ಕೃತಿಕ ಕಲಾವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ರಾಷ್ಟ್ರ ಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀಯುತ ವಿ ಮಯೂರ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಕಲಾ ಸೇವಕ ಪ್ರಶಸ್ತಿ ನೀಡಿ ಗೌರವಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ವೃತ್ತಿಯಿಂದ ಕೆಬಿ ಇಂಜಿನಿಯರ್ ಆಗಿ ಸಮಾಜದ ಕತ್ತಲನ್ನು ನೀಗಿಸುವ ಮಯೂರ್ ಅವರು ತಮ್ಮ ಸುಮಧುರ ಕಂಠದ ಮೂಲಕ ಜನರ ಮನಸ್ಸಿಗೆ ಕತ್ತಲನ್ನ ದೂರ ಮಾಡುವ ಗಾಯನ ಮಾಂತ್ರಿಕರು. ಕೇವಲ ವೇದಿಕೆ ಮೇಲೆ ಹಾಡುವುದಷ್ಟೇ ಅಲ್ಲದೆ ತಮ್ಮ ಅಭಿನಯದ ಮೂಲಕವೂ ಕೂಡ ಕರ್ನಾಟಕದಾದ್ಯಂತ ಕಲಾ ರಸಿಕರ ಮನಗೆದ್ದಿದ್ದಾರೆ. ಬಡವರನ್ನ ಕಂಡು ಮುರುಗುವವನೇ ನಿಜವಾದ ಮನುಷ್ಯ ಎಂಬ ತತ್ವಕ್ಕೆ ಸಾಕ್ಷಿಯಾದವರು. ಮಯೂರ್ ಕಲೆಯನ್ನ ಕೇವಲ ಮನರಂಜನೆಗಾಗಿ ಬಳಸದೆ ಸಮಾಜದ ಸೇವೆಯ ಹಾದಿಯನ್ನಾಗಿಸಿಕೊಂಡು ಬಡವರ ನೋವಿಗೆ ಸ್ಪಂದಿಸುವ ಇವರ ಗುಣ ನಿಜಕ್ಕೂ ಶ್ಲಾಘನೀಯ. ಜಿಲ್ಲೆಯಿಂದ ಜಿಲ್ಲೆಗೆ ಸಾಗುತ್ತಿರುವ ಇವರ ಗಾನ ಪಯಣವು ಕೇವಲ ಸಂಗೀತದ ಪಯಣವಲ್ಲ, ಅದು ಪ್ರೀತಿ ಮತ್ತು ಮಾನವೀಯತೆಯ ಪಯಣ. ಅಣ್ಣವರ ಹೆಸರಿನ ಈ ಪ್ರತಿಷ್ಠಿತ ಪ್ರಶಸ್ತಿಯು ನಿಮ್ಮ ಕಲಾ ಸೇವೆಗೆ ಸಂದ ಗೌರವ. ನಿಮ್ಮ ಈ ಅಮೋಘ ಸಾಧನೆ ನಿರಂತರವಾಗಿರಲಿ. ನಿಮ್ಮ ಕಂಠಸಿರಿಯು ನಾಡಿನ ಮೂಲೆ ಮೂಲೆಯಲ್ಲಿ ಮೊಳಗಲಿ. ನಿಮ್ಮ ಸಮಾಜದ ಮುಖಿಯಾದಂತಹ ಕಾರ್ಯಗಳು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ತುಂಬು ಹೃದಯದಿಂದ ಹಾರೈಸುತ್ತೇವೆ.